अस्सलामुअलैकुम रहमतुल्लाहि बरकातु। ಔಜು ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ ನಿನ್ನ ಮೂಲ ಕೊಡು ಬಾಳೋದಿಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ನಾನು ಹಕೀಮ್ ಉಬೇದುಲ್ಲಾ ಯೋಗ ಗುರ. ಪ್ರತಿ ದಿವಸ 11 ಗಂಟೆಗೆ ಬರ್ತಾ ಇರ್ತಿದ್ದೆ ಬೆಳಿಗ್ಗೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಆರೋಗ್ಯನಲ್ಲಿ ಇರ್ತೀರಾ, ಸತ್ತಿದ ಮೇಲೆ ಸ್ವರ್ಗನಲ್ಲಿನೂ ರಾಜ ಆಗಿ ಹೋಗ್ತೀರಾ. ಅಣ್ಣ ತಮ್ಮಂದರೆ, ಇವತ್ತು ಇದು ಪೇರ್ಲೆ ಹಣ್ಣು ಎಲೆ. ಇದು ಪೇರ್ಲೆ ಹಣ್ಣು ಎಲೆ, ಇದು ಔಷಧಿನೂ ಆಹಾರನೂ. ಅಣ್ಣ ತಮ್ಮಂದರೆ, ಡೈಲಿ ಇದರದ್ದು ನೀವು ಚಾಯ್ ಮಾಡಿ ಕುಡಿತಾ ಇದ್ರೆ, ಟೀ ಪುಡಿ ಹಾಕೋದು ಬಿಡಬೇಕು, ಈ ಪುಡಿ ಹಾಕಬೇಕು. ಇದು ಒಣಗಿಸಿ ಇಟ್ಕೊಳ್ಬೇಕು ಎಲೆ. ಒಂದು ಕೈ ಎಲೆ ಅಷ್ಟು ಹಾಕಿ ಸ್ವಲ್ಪ ಚಹಾ ಮಾಡಿ, ಬೆಲ್ಲ ಹಾಕಿ ಚಹಾ ಮಾಡಿ ಕುಡೀರಿ. ಯಾವಾಗಲೂ ಶುಗರ್ ಬರೋದಿಲ್ಲ, ಶುಗರ್ ಕಡಿಮೆ ಜಾಸ್ತಿ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಮಗೆ ಎಸಿಡಿಟಿ ರೋಗ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಇಂಥ ಎಲ್ಲ ರೋಗದಿಂದ ಜೋಪಾಲ ಇರ್ತೀರ ಅಣ್ಣ ತಮ್ಮಂದರೆ. ಯಾಕಂದರೆ ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗ ಹಿಡಿಯೋಗೆ ಕೊಡಬೇಡಿ ಅಂದರು. ರೋಗ ಹಿಡಿತೈತೆ ಯಾವಾಗ? ಕೂಲ್ ಡ್ರಿಂಕ್ ಕುಡಿದ್ರೆ, ಐಸ್ ನೀರು, ಫ್ರಿಜ್ ನೀರು, ಈ ನೀರು ಕುಡಿದ್ರೆ, ಆಮೇಲೆ ಕೊಕೋ ಕೋಲಾ, 7up ಇದೆಲ್ಲ ತಗೊಳ್ತಾ ಇದ್ರೆ ಮನುಷ್ಯನಿಗೆ ಥರ ರೋಗ ಬರ್ತಿದೆ. ರೆಡಿಮೇಡ್ ತಿನ್ನೋದು ಬಿಡಬೇಕು. ಮೈದಾ ಹಿಟ್ಟಿದು ಯಾವ ವಸ್ತು ತಿನ್ನಬಾರ್ದು. ಬೇಕರಿ ಐಟಮ್, ಬ್ರೆಡ್ಡು, ಬನ್ನು, ರಕ್ಸು, ಬಿಸ್ಕೆಟು ಅದೆಲ್ಲ ತಿನ್ನೋದು ಬಿಡಬೇಕು. ರೋಡ್ನಲ್ಲಿ ಮಾಡೋದು ವಡೆ, ಬೊಂಡೆ, ಚಕ್ಲಿ, ಪಕೋಡ ಅದೆಲ್ಲ ಬಿಡಬೇಕು. ಮನೆಯಲ್ಲಿ ಮಾಡಿ ತಿನ್ನಿ. ಇದರದೇ ಪಕೋಡ ಮಾಡಿ, ಕಳ್ಳೆ ಹಿಟ್ಟಿಟ್ಕೊಂಡು ಇದರದೇ ಪಕೋಡ ಮಾಡಿ ಆರೋಗ್ಯದಿಂದ ಇರ್ತೀರ. ರೋಡ್ನಲ್ಲಿ ಮಾಡೋದು ತಿನ್ನೋದು ಬಿಡಿ, ಕೊಬ್ಬರಿ ಎಣ್ಣೆಯಿಂದ ಮಾಡಬೇಕು. ಸಕ್ಕರೆ ತಿನ್ನೋದು ಬಿಡಬೇಕು. ಸಕ್ಕರೆ ತಿಂತಾ ಇದ್ರೆ ಥರ ರೋಗ ಬರ್ತಿದೆ. ಬೆಲ್ಲ ಉಪಯೋಗ ಮಾಡಬೇಕು. ಆಮೇಲೆ ಬಿಳಿ ಉಪ್ಪು ತಿನ್ನಬಾರ್ದು, ಕರೆ ಉಪ್ಪು ಉಪಯೋಗ ಮಾಡಬೇಕು. ಇದು ತಗೊಂಡ್ರೆ ಎಲ್ಲ ರೋಗ ಅಂತ ರಕ್ಷಣೆ ಆಗಿರ್ತೀರ. ಯಾಕಂದರೆ ಆ ಸರ್ವಶಕ್ತಿ ದೇವನು ಕೊನೆ ಗ್ರಂಥ ಕುರಾನ್ನಲ್ಲಿ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ಏ ನಂಬಿಕೆ ಇಟ್ಟೋ ಮನುಷ್ಯರೇ, ಉದುಖುಲು ಫಿಸ್ಸಿಲ್ಮಿ ಕಾಫಾ, ನೀವು ಕಂಪ್ಲೀಟ್ ದೇವರ ಕಾನೂನಲ್ಲಿ ಸೇರಿಬಿಡಿ. ಆ ಸರ್ವಶಕ್ತಿ ಪ್ರಭು ಪರಮಾತ್ಮ ಕಾನೂನಲ್ಲಿ ಸೇರಿ. ವಲಾ ತತ್ತಬಿಯು ಕುತ್ವಾತಿ ಶೈತಾನ್, ನೀವು ಶೈತಾನ್ ಮಾತು ಕೇಳಬೇಡಿ. ಇನ್ನಹು ಲಕುಂ ಅದು ಮುಬೀನ್, ಅವನು ಓಪನಿಂಗ್ ಶತ್ರು, ನಿಮ್ಮ ಶತ್ರು ಶೈತಾನ್. ಜ್ಞಾನ ಇಟ್ಟು ಸಾಯವರೆಗೂ ಅವನು ಪ್ರಯತ್ನ ಮಾಡ್ತಾನೆ. ಏನು ಪ್ರಯತ್ನ ಮಾಡ್ತಾನೆ? ಇವನಿಗೆ ನಂಬಿಕೆ ದ್ರೋಹಿ ಮಾಡಿ ಪ್ರಪಂಚ ಅಂತ ಕಳಿಸ್ಬೇಕು. ನಂಬಿಕೆ ದ್ರೋಹಿ ಆಗಿ ಹೋಗಿದ್ರೆ ಡೈರೆಕ್ಟ್ ನರಗ ಸತ್ಯದ ಮೇಲೆ. ಸತ್ಯವಿಶ್ವಾಸಿ ಆಗಿ ಹೋಗಿದ್ರೆ ಸ್ವರ್ಗ. ಸತ್ಯವಿಶ್ವಾಸಿ ಯಾರಿಗೆ ಹೇಳ್ತಾರೆ? ಕೊನೆ ಗ್ರಂಥ ಕುರಾನ್ನಲ್ಲಿ ದೇವನು ಹೇಳ್ತಾನೆ, ಲಖದ ಕಾನ ಲಕುಂ ಫಿ ರಸೂಲುಲ್ಲಾಹಿ ಉಸ್ವತುನ್ ಹಸ್ನಾ, ನಾನು ಕೊನೆ ಪ್ರವಾದಿ ಮೊಹಮ್ಮದ್ ಸಲ್ಲಂಗೆ ಮಾದರಿ ಮಾಡೆಲ್ ಮಾಡಿ ಕಳಿಸಿದ್ದೀನಿ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಬಾಳಬೇಕು. ದೇವರು ನಿಮಗೆ ಪ್ರೀತಿ ಮಾಡ್ತಾನೆ. ಕೊನೆ ಗ್ರಂಥ ಕುರಾನ್ನಲ್ಲಿ ದೇವನು ಹೇಳ್ದ, ಹುಲ್ ಹೇಳಿ, ಇನ್ ಕುಂತುಮ್ ತುಹಿಬ್ಬುನಲ್ಲಾ, ಏ ಮನುಷ್ಯರೇ, ದೇವನು ನಿಮಗೆ ಪ್ರೀತಿ ಮಾಡಬೇಕಂದ್ರೆ ಫತ್ತಬಿಊನಿ ಯುಹಿಬ್ಬಿಕುಮುಲ್ಲಾ, ನಾನು ತೋರಿಸಿದು ದಾರಿ ನಡಿಬೇಕು. ನಾನು ಹೇಳಂಗೆ ಬಾಳಬೇಕು. ದೇವನು ನಿಮಗೆ ಪ್ರೀತಿ ಮಾಡ್ತಾನೆ. ಯಗಫುರ್ ಲಕುಂ ಜುನೂಬಕುಂ, ನೀವು ಮಾಡಿರೋದು ಪಾಪಗಳಿಗೆ ಅವನು ಕ್ಷಮಿಸಿಬಿಡ್ತಾನೆ. ವಲ್ಲಾಹು ಗಫೂರು ರಹೀಮ್, ಅವನು ಕ್ಷಮೆ ಕೊಡೋಗೆ ತುಂಬ ಇಷ್ಟ ಬಿಡ್ತಾನೆ. ಹುಲ್ ಹೇಳಿ, ಅತೀವುಲ್ಲಾ, ಆ ದೇವರ ಮಾತು ಕೇಳಬೇಕು. ಈ ಭೂಮಿ ಆಕಾಶ ಮಾಲೀಕ ಮಾತು ಕೇಳಬೇಕು.
ವರ್ ರಸೂಲ, ಅವನ್ ರಸೂಲ್ ಮಾತು ಕೇಳಬೇಕು. ಯಾಕಂದ್ರೆ ದೇವನು ಯಾರ ಹತ್ರನೂ ಅವತಾರ ಹಾಕೊಂಡು ಬರೋದಿಲ್ಲ. ಮನುಷ್ಯನ ಅವತಾರ, ಪ್ರಾಣಿ ಅವತಾರ ಹಾಕೊಂಡು ಬರೋದಿಲ್ಲ. ತಿಳುವಳಿಕೆ ಕೊಡೋದಿಕ್ಕೆ, ದೇವರ ಪರಿಚಯ ಮಾಡಿ ಕೊಡೋದಿಕ್ಕೆ ಪರವಾದಿಗಳಿಗೆ ಕಳಿಸ್ತಾನೆ ಅವನು. ಸಮಯಗೆ ಪರವಾದಿ ಮಾತು ಕೇಳಬೇಕು, ರಸೂಲ್ ಮಾತು ಕೇಳಬೇಕು. ಫ ಇನ್ ತವಲ್ಲವ್, ಮಕ ತೀರ್ಸ್ಕೊಂಡು ಬಿಟ್ರೆ, ಫ ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಕಾಫಿರೀನ್, ಇಂಥ ಕಾಫಿರ್ಗಳಿಗೆ ದೇವರನ್ನು ಪ್ರೀತಿ ಮಾಡೋದಿಲ್ಲ. ಕಾಫಿರ್ ಯಾರು? ಹೆಸರಿರ್ಬೋದು, ಅಬ್ದುಲ್ಲಾ, ಅಬ್ದುಲ್ ರೆಹಮಾನ್, ಉಬೇದುಲ್ಲಾ, ಶಫೀವುಲ್ಲಾ, ಖಲೀಲುಲ್ಲಾ, ಅಮಾನುಲ್ಲಾ ಹೆಸರಿರ್ಬೋದು. ಯಾರು ದೇವರ ಮಾತಿಗೆ ಇನ್ಕಾರ ಮಾಡ್ತಾರೆ, ಈ ಭೂಮಿ ಆಕಾಶ ಮಾಲೀಕ ಮಾತಿಗೆ ಇನ್ಕಾರ ಮಾಡ್ತಾರೆ, ಅವರೇ ಕಾಫಿರು. ಎಂಥ ಕುರಾನ್, ಎಂಥ ಹದೀಸು, ಎಂಥ ಅಲ್ಲಾ ರಸೂಲ್ ಅಂತ ಯಾರು ತಿರಸ್ಕಾರ ಮಾಡ್ತಾರೆ ಅವ್ರು ಕಾಫಿರ್ ಆಗಿಬಿಡ್ತಾರೆ. ಕಾಫಿರ್ ಆಗಿಬಿಟ್ರೆ ಯಾವತ್ತೂ ನರಗಾಗಿ ಹೋಗಬೇಕು. ಮೋಮಿನ್ ಆಗಿಬಿಟ್ರೆ ಯಾವತ್ತೂ ಸ್ವರ್ಗ. ಸಾಯೋ ಮೊದಲು ಮೋಮಿನ್ ಆಗಬೇಕು. ಮೋಮಿನ್ಗೆ ಯಾವ ರೀತಿ ಪರಿಚಯ ಮಾಡ್ಕೊಳ್ಬೇಕು? ರಸೂಲ್ ಕರೀಂ ಸಲ್ಲಂ ಹೇಳುತ್ತಾರೆ, ಮೋಮಿನ್ ಯಾರಿಗೂ ಕಷ್ಟ ಕೊಡೋದಿಲ್ಲ, ತನ್ನ ಬಾಯಿನಿಂದ, ತನ್ನ ಕೈನಿಂದ. ಕಷ್ಟ ಕೊಡೋವನು ಮೋಮಿನ್ ಅಲ್ಲ. ಅಣ್ಣ ತಮ್ಮಂದ್ರೆ, ಈ ಹದೀಸ್ನಿಂದ ಎಷ್ಟು ಜನ ಬೀಡಿ ಸಿಗರೆಟ್ ಮಾಡ್ತಾರೆ, ಗಾಂಜಾ ಅಫೀಮ್ ಮಾಡ್ತಾರೆ, ಸಾರಾಯ ಮಾಡ್ತಾರೆ, ಬ್ರ್ಯಾಂಡಿ ಮಾಡ್ತಾರೆ, ಅವರೆಲ್ಲ ಮೋಮಿನ್ ಇಲ್ಲ. ಮೋಮಿನ್ ಯಾವತ್ತೂ ಮಾಡೋದಿಲ್ಲ ಅದೆಲ್ಲ. ಅದು ಮಾಡೋನು ಯಾವತ್ತೂ ಶಾಂತಿ ಸಮಾಧಾನದಿಂದ ಬಾಳೋದಿಲ್ಲ. ಅಣ್ಣ ತಮ್ಮಂದರೆ, ಮೋಮಿನ್ ಯಾರು? ಯಾರಿಗೂ ಕಷ್ಟ ಕೊಡೋದಿಲ್ಲ. ಯಾರ ಹಣನೂ ಅನ್ಯಾಯ ಎದುರಿಸಿ ಕಿತ್ಕೊಂಡು ತಿನ್ನೋದಿಲ್ಲ, ಯಾರಿಗೂ ಎದುರಿಸೋದಿಲ್ಲ, ಯಾರ ಮನ್ಸಿಗೆ ನೋವಾಗಂಗೆ ಮಾತಾಡೋದಿಲ್ಲ, ಸುಚ್ಚಂಗೆ ಯಾರಿಗೂ ಮಾತಾಡೋದಿಲ್ಲ. ಅವನೇ ಮೋಮೀನು. ಅವನ ಹೆಸರು ಯಾವುದನ್ನ ಇರಲಿ, ರಮೇಶ, ದಿನೇಶ, ಗಣೇಶ, ಯಾರು ಇನ್ನೊಬ್ಬರಿಗೆ ಕಷ್ಟ ಕೊಡೋದಿಲ್ಲ, ಅವನೇ ಮೋಮೀನು. ಅಣ್ಣ ತಮ್ಮಂದ್ರೆ, ಮೋಮೀನಾಗಿ ಸತ್ರೆ ಸ್ವರ್ಗನಲ್ಲಿ ಯಾವತ್ತೂ ರಾಜ. ತಿರ್ಗಾ ಅಲ್ಲಿ ಮುತ್ಕ ಆಗೋದಿಲ್ಲ, ಸಾವು ಇಲ್ಲ, ಯಾವ ಥರ ನೋವಿಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ. ಅಂತ ಬಾಳ್ ಸಿಗ್ಬೇಕಂದ್ರೆ, ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ಬೇಕಂದ್ರೆ ಯಾರಿಗೂ ಕಷ್ಟ ಕೊಡಬಾರ್ದು. ಅಣ್ಣ ತಮ್ಮಂದ್ರೆ, ಅದಕ್ಕೆ ಕೊನೆ ಗ್ರಂಥ ಕುರಾನ್ನಲ್ಲಿ ದೇವನು ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ನಂಬಿಕೆ ಇಟ್ಟೋ ಮನುಷ್ಯರೇ, ಹು ಅನ್ಫಸಕುಂ ವ ಅಹಲಿಕುಂ ನಾರ, ನಿಮ್ಮ ಶರೀರಾಗೆ ಆ ಬೆಂಕಿನಿಂದ ಉಳಿಸ್ಕೊಳ್ಳಿ, ಜಹನ್ನಂನಿಂದ ನಿಮ್ಮ ಹೆಂಡತಿ ಮಕ್ಕಳಿಗೆ ಉಳಿಸ್ಕೊಳ್ಳಿ. ಆ ಸರ್ವಶಕ್ತಿ ದೇವನು ಹೇಳ್ತಾನೆ. ಅಣ್ಣ ತಮ್ಮಂದರೆ, ಜಹನ್ನಂನಿಂದ ತನ್ನ ಮೈಗೆ ಉಳಿಸ್ಬೇಕಂದ್ರೆ ಯಾತಕ್ಕೆ ಈ ಮೈ ಮಾಡಿದಾನೆ ದೇವನು, ಅದಕ್ಕೇನೆ ಉಪಯೋಗ ಮಾಡಬೇಕು. ಅಣ್ಣ ತಮ್ಮಂದರೆ, ಈ ಕಣ್ಣಿಂದ ಯಾರಿಗೂ ಕಷ್ಟ ಕೊಡಬಾರದು, ಈ ಕೈನಿಂದ ಯಾರಿಗೂ ಕಷ್ಟ ಕೊಡಬಾರದು. ಅವನೇ ಮೋಮೀನು. ಅದಕ್ಕೆ ಕೊನೆ ಪರವಾದಿ ಹೇಳ್ತಾರೆ, ಲಾ ಯರ್ಹಮುಲ್ಲಾಹು ಮಲ್ಲಾ ಯರ್ಹಮುನ್ನಾಸ್, ಆ ಜನಗಳ ಮೇಲೆ ದೇವನು ಕರುಣೆ ದಯ ಮಾಡೋದಿಲ್ಲ ಯಾವ ಜನ ಮೇಲೆ ಕರುಣೆ ದಯ ಮಾಡೋದಿಲ್ಲ. ಅಣ್ಣ ತಮ್ಮಂದ್ರೆ, ದೇವರ ಪ್ರೀತಿ ಮಾಡಬೇಕಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ಕರುಣೆ ದಯ ಮಾಡಬೇಕು. ಅಣ್ಣ ತಮ್ಮಂದ್ರೆ, ಇನ್ನು ತಿಳುವಳಿಕೆ ಮಾಡ್ಕೊಳ್ಬೇಕಂದ್ರೆ ಸಾಯಂಕಾಲ 7:15 ಗಂಟೆನಿಂದ 9:15 ಗಂಟೆವರೆಗೂ 3 ನಿಮಿಷ ಇರ್ತೈತೆ. ಯಾವ ಆಹಾರ ತಿಂದರೆ, ಯಾವ ಗಿಡಮೂಲಿಕೆ ತಿಂದರೆ ರೋಗ ಬರೋದಿಲ್ಲ ಹೇಳ್ಕೊಡ್ತಾ ಇರ್ತೀನಿ. ಫೋನ್ ಮಾಡಿ ರಿಕಾರ್ಡಿಂಗ್ನಿಂದ ತಿಳುವಳಿಕೆ ರಿಕಾರ್ಡಿಂಗ್ ಮಾಡ್ಕೊಳ್ಳಿ. ಆಮೇಲೆ ಇಂಥದ್ದು 100 ಗಿಡಮೂಲಿಕೆ ಹಾಕಿ, ಕರ್ಜೀರಿಗೆ ಹಾಕಿ ಮಾಡೋ ಇದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇದು ಕುಡಿತಾ ಇದ್ರೆ ಎಲ್ಲ ರೋಗನಿಂದ ರಕ್ಷಣೆ ಆಗಿ ಇರ್ತೀರ. ಎಂಥ ರೋಗ ಇದ್ರೂ ಬುಡಾನಿಂದ ಗುಣ ಆಗುತ್ತೆ. 1 ತಿಂಗಳು ಕುಡಿಬೇಕು, 5 ಬಾಟ್ಲು. ಎಲ್ಲ ರೋಗ ಬುಡಾನಿಂದ ಗುಣ ಆಗುತ್ತೆ. ಅಣ್ಣ ತಮ್ಮಂದಿರೆ, ರೋಗ ಇರೋರು ಕುಡಿಬೋದು, ಆರೋಗ್ಯನಲ್ಲಿ ಇರೋರು ಕುಡಿಬೋದು. ಆರೋಗ್ಯ ಇರೋರು 2 ದಿವಸ ಕುಡಿಬೇಕು, 2 ದಿವಸ ಬಿಡಬೇಕು, 2 ದಿವಸ ಕುಡಿಬೇಕು, 2 ದಿವಸ ಬಿಡಬೇಕು. ಇದರಲ್ಲಿ ಕಲ್ಸಕ್ಕರೆ, ಜೇನುತುಪ್ಪ ಇಲ್ಲ ಬೆಲ್ಲ ಹಾಕಿ ಕುಡಿಬೋದು. ಇದು ಹಾಗೂ ಕುಡಿಬೋದು. ಅಣ್ಣ ತಮ್ಮಂದಿರೆ, ಆಮೇಲೆ ಮಕ್ಕಳು, ದೊಡ್ಡವರು, ಹೆಂಗಸರು, ಗಂಡಸರು ಎಲ್ಲರೂ ಕುಡಿಬೋದು. ಇದು ಕುಡಿತಾ ಇದ್ರೆ ಎಲ್ಲ ಥರ ರೋಗನಿಂದ ರಕ್ಷಣೆ ಆಗಿ ಇರ್ತೀರ. ಯಾವ ರೋಗ ಹಿಡಿಯೋದಿಲ್ಲ.
ಇದು ಶಿವಮೊಗ್ಗದಿಂದ ತರಿಸ್ಕೊಳ್ಳಿ. 9343560908 ಇದೇ ಫೋನ್ನಿಂದ ತರಿಸಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡಿಕೊಳ್ಳಿ. ನನಗೆ ಸಿಗಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಶಿವಮೊಗ್ಗನಲ್ಲಿ ಇರ್ತೀನಿ. ಕರ್ನಾಟಕ ಶಿವಮೊಗ್ಗ RML ನಗರ್ ಮಸ್ಜಿದ್ ಫುರ್ಖಾನ್ ಆಪೋಸಿಟು ಮುಂದೆ ಬನ್ನಿ, ತಿಳುವಳಿಕೆ ಮಾಡಿಕೊಂಡು ಹೋಗಿ. ಅಣ್ಣ ತಮ್ಮಂದಿರೆ, ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಬೇಕು. ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ದೇವರ ಕರುಣೆನಲ್ಲಿ ಇರ್ತೀರಾ. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.